ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ್ ಗಲ್ಲಿ ಫುಡ್ ಚಾನಲಿಂದ ಇವತ್ತಿನ ರೆಸಿಪಿ ಅಂದರೆ ಹಲಸಿನಕಾಯಿ ಕಬಾಬ್ ಯಾವ ಥರ ಮಾಡೋದಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನಾನು ಈ ಹಲಸಿನಕಾಯಿನ ಮೊದಲು ಮೇಗಡೆ ಕೆತ್ತಿದ್ದೀನಿ. ಅಂದರೆ ಕುಡ್ಲಲ್ಲಿ ಮೇಗಡೆ ಇದ್ದಿರೋ ಲೇಯರ್ ಇರುತ್ತೆ, ಅದನ್ನು ನೀಟಾಗಿ ಕೆತ್ತಬೇಕಾಗುತ್ತೆ ಅಥವಾ ಕಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಷ್ಟು ಈ ಥರನ ಆದಷ್ಟು ಎಳೆದಿರಬೇಕಾಗುತ್ತೆ ಹಲಸಿನಕಾಯಿ. ಅದನ್ನು ಈ ಥರ ಒಂದೊಂದನ್ನು 4 ಭಾಗ ಮಾಡ್ಕೊಳ್ಳೋಣ. 4 ಭಾಗ ಮಾಡಿದ್ಮೇಲೆ ಅದು ಮಧ್ಯದಲ್ಲಿ ಒಂದು ದಿಂಡು ಬರುತ್ತೆ, ಆ ದಿಂಡು ತೆಗಿಬೇಕಾಗುತ್ತೆ. ನೋಡಿ, ಈ ಥರ ದಿಂಡು ತೆಗೆದ್ರೆ ನಿಮಗೆ ಹಲಸಿನಕಾಯಿ ಕಬಾಬು ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ. ಮಾಮೂಲು ಚಿಕನ್ ಕಬಾಬ್ ತಿಂದಂಗೆ ಆಗುತ್ತೆ. ಹೊಸ ಜನ ದಿಂಡು ತೆಗಿಯಲ್ಲ, ದಿಂಡು ತೆಗಿಬೇಕಾಗುತ್ತೆ, ಆವಾಗಲೇ ಟೇಸ್ಟ್ ಬರೋದು. ನೋಡಿ, ನಾನು ಈ ಥರ ದಿಂಡು ತೆಗಿತಾಯಿದ್ದೀನಿ. ಎಲ್ಲನೂ ಅದೇ ಥರ ದಿಂಡೆಲ್ಲನೂ ತೆಗಿಯೋಣ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ದಿಂಡು ತೆಗ್ದಾಯ್ತೀನಿ ನೋಡಿ. ಆದಷ್ಟು ಈ ಥರ 1 ಇಂಚದಷ್ಟು ಕಟ್ ಮಾಡ್ಕೊಳ್ಳೋಣ. ಜಾಸ್ತಿ ದಪ್ಪ ಆದರೆ ಚೆನ್ನಾಗಿರಲ್ಲ, ಅದಕ್ಕೆ 1 ಇಂಚ್ ಆಗೋಷ್ಟು ಕಟ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ನಿಮಗೆ ಪರ್ಫೆಕ್ಟ್ ಚಿಕನ್ ಕಬಾಬ್ ಥರನೇ ಬರುತ್ತೆ. ನೋಡಿ, ಈ ಥರ ನಾನು ಎಲ್ಲನೂ ಇದೇ ಥರ ಕಟ್ ಮಾಡ್ಕೊಳ್ತಾಯಿದ್ದೀನಿ. ನೋಡಿ ಎಷ್ಟು ಈಸಿ ಅಂತ. ನೀವು ಚಿಕನ್ ಮಾಡೋಂಗೇ ಇಲ್ಲ, ಚಿಕನ್ನೇ ತಿನ್ನೋಕ್ಕಿಲ್ಲ ಇದನ್ನು ಬಿಟ್ಟರೆ. ನೋಡಿ, ಇವಾಗ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಉಪ್ಪು ಹಾಕಿದ್ದೀನಿ. ಉಪ್ಪು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಯಾಕೆಂದರೆ ಹಲಸಿನಕಾಯಿ ಸ್ಮೆಲ್ಲಿಗೆ ಇದ್ದರೆ ಸ್ಮೆಲ್ಲೆಲ್ಲ ಹೊಂಟೋಗುತ್ತೆ ಅರಿಶಿನದಿಂದ, ಅದಕ್ಕೋಸ್ಕರ. ಇಲ್ಲಿ ಮುಚ್ಚಿದ್ದೀನಿ. ಒಂದು 5 ನಿಮಿಷ ಬೇಯಿದ್ರೆ ಸಾಕು. ನೋಡಿ, ಆಲ್ಮೋಸ್ಟ್ ಇವಾಗ ಒಂದು 5 ನಿಮಿಷ ಆಗಿದೆ. ಇನ್ನೊಂದು 3 ನಿಮಿಷ ಬಿಟ್ಟರೆ ಈ ಥರ ಕುದೀತತೆ. ಟೋಟಲ್ ಒಂದು 8ರಿಂದ 10 ನಿಮಿಷ ಬಿಟ್ಟರೆ ಸಾಕು. ಒಂದು ಕುದಿ ಬಂದರೆ ಸಾಕು. ಇಷ್ಟು ಕುದಿ ಬಂದಾಗ ಆಫ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ. ಅದು ಸ್ವಲ್ಪ ತಣ್ಣಗಾಯ್ತಾ ಇಲ್ಲಿ, ಅಲ್ಲಿವರೆಗೂ ಮ್ಯಾಗ್ನೇಟ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ನೋಡಿ, 2-2.5 ಸ್ಪೂನು ಕಾರ್ನ್ಫ್ಲೋರ್ ತಗೊಂಡೆ. ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ತಗೊಂಡಿದ್ದೀನಿ. ಮತ್ತು ಅಚ್ಚ ಖಾರದ ಪುಡಿ 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ. ನೆಕ್ಸ್ಟು ನಾವು ಇಲ್ಲಿ ಕಬಾಬಿಗೆ ಓಮ್ ಕಾಳು ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಅದಕ್ಕೆ ಓಮ್ ಕಾಳು ಒಂದು ಸ್ವಲ್ಪ ಚಿಟಿಕೆಯಷ್ಟು ಓಮ್ ಕಾಳು ತಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ತಗೊಂಡಿದ್ದೀನಿ. ಜಾಸ್ತಿ ತಗೊಳ್ಬೇಡಿ, ಸ್ವಲ್ಪ ತಗೊಳ್ಳಿ. ಇಷ್ಟು ಕರಿಬೇವಿನ ಸೊಪ್ಪು ಹಾಕೋತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾಯಿದ್ದೀನಿ. ಕೊತ್ತಂಬರಿ ಕಸ್ತೂರಿ ಮೆಂತ್ಯ ಹಾಕೋತಾಯಿದ್ದೀನಿ. ಕೊತ್ತಂಬರಿ ಅಂತೀನಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತಾಯಿದ್ದೀನಿ. ಮತ್ತು ಅರ್ಧ ಹೋಳು ನಿಂಬೆಹಣ್ಣು ಹಾಕೋತಾಯಿದ್ದೀನಿ. ನೋಡಿ, ಈ ಥರ ಅರ್ಧ ಹೋಳು ನಿಂಬೆಹಣ್ಣೆ ನೀಟಾಗಿ ಹಿಂಡೋಣ. ಇಷ್ಟು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾಗುತ್ತೆ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾಯಿದ್ದೀನಿ. ಮತ್ತು ಒಂದು ಚಿಕನ್ ಕಬಾಬ್ ಪೌಡ್ರ್ ಹಾಕೋತಾಯಿದ್ದೀನಿ. ಸ್ಪರ್ಶ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ್ದು ಬೇಕು ಅದನ್ನು ಆದಷ್ಟು ಯೂಸ್ ಮಾಡ್ಕೊಳ್ಳಿ. ನಾನು ಸ್ಪರ್ಶನೇ ಯೂಸ್ ಮಾಡ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಎಷ್ಟು ಇದನ್ನು ಬರೀ ಹಂಗೆ ನೀರು ಹಾಕ್ತಾನೆ ಹಂಗೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರು ಹಾಕ್ಕೊಂಡು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಈ ಥರ ಸ್ವಲ್ಪನೇ ನೀರು ಹಾಕೊಳ್ಳಿ. ಮೊಟ್ಟೆಗೆ ಏನು ಹಾಕಕ್ಕೆ ಹೋಗ್ಬಿಡಿ. ನೋಡಿ, ಈ ಥರ ಬರಬೇಕು.
ಇವಾಗ ಹಳಸಿನಕಾಯಿ ಬೇಯಿಸಿದ್ವಲ್ಲ ಅದನ್ನು ಇದರೊಳಗೆ ಹಾಕಿ ಇದನ್ನು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲನೂ ಈ ಥರ ನೀಟಾಗಿ ಮಿಕ್ಸ್ ಮಾಡೋಣ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಎಷ್ಟೋ 5 ನಿಮಿಷ ಬಿಡೋಣ. ಮ್ಯಾಗ್ನೆಟ್ ಹಾಕಿ ಒಂದು 5 ನಿಮಿಷ ಬಿಟ್ಟು ಈ ಕಡೆ ಸೈಡಿಗೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಆಲ್ಮೋಸ್ಟ್ ಇವಾಗ ಕಾದಿದೆ. ಈಗ ಒಂದೊಂದಾಗಿ ಈ ಥರ ಬಿಟ್ಕೊಳ್ಳೋಣ. ಆದಷ್ಟು ಒಂದೊಂದೇ ಈ ಥರ ಬಿಡಿ. ನೋಡಿ ಈ ಥರ ಎಲ್ಲನೂ ಹಾಕಿದ್ದೀನಿ. ಜಸ್ಟು ಒಂದು 5 ನಿಮಿಷ ಬೆಂದರೆ ನಿಮಗೆ ಪರ್ಫೆಕ್ಟಾಗಿ ಕಬಾಬು ರೆಡಿ ಆಗುತ್ತೆ. ನೋಡಿ ಇವಾಗ 1 ನಿಮಿಷ ಆದಮೇಲೆ ಈ ಥರ ಎತ್ಕೊಳ್ಳಿ. ಅದಕ್ಕಿಂತ ಬೇಗ ಕಲಸೋದಂಗೆ ಆಗುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಅರ್ಧ ಬೆಂದು ಇದೆ. ಒಂದು 3 ನಿಮಿಷ ಆಗಿದೆ. ಇನ್ನೊಂದು 2 ನಿಮಿಷ ಬೆಂದರೆ ನಿಮಗೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಕೋಬೇಡಿ. ನೋಡಿ ಇದು ನಿಮಗೆ ಅಲ್ಲೇ ರೆಡಿಯಾಗೋಗೈತೆ. 5 ನಿಮಿಷ ಆಗೈತೆ. ನೋಡಿ ಬಬಲ್ಸು ಸ್ವಲ್ಪ ಕಮ್ಮಿ ಆಗೈತೆ. ಬಬಲ್ಸ್ ಸ್ವಲ್ಪ ಕಮ್ಮಿ ಆಗೈತೆ ಅಂತ ಮೇಲ್ಗಡೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಇಟ್ಕೊಳ್ಳೋಣ. ನೋಡಿ ಇವಾಗ ಎಲ್ಲನೂ ಎತ್ಕೊತಾ ಇದ್ದೀನಿ. ನೋಡಿ ನಿಮಗೆ ಅದ್ಭುತವಾದ ಹಲಸಿನಕಾಯಿ ಕಬಾಬ್ ರೆಡಿ ಆಗೈತೆ. ನೋಡಿ ಚಿಕನ್ ಕಬಾಬ್ ಥರನೇ ಕಾಣಿಸುತ್ತೆ. ನೀವು ಇದೇ ಥರ ಮಾಡಿ ಪ್ರಯತ್ನ ಮಾಡಿ. ಹಲಸಿನಕಾಯಿ ಕಬಾಬ್ ಹೆಂಗೆ ಬಂದೈತೆ ಅಂತ ತಿಳಿಸಿ ಕಮೆಂಟ್ ಮಾಡಿ. ಅಥವಾ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಹೇಳಿ, ಆದಷ್ಟು ನಾನು ನಿಮಗೆ ಟ್ರೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿಗೆ ಟೇಕ್ ಕೇರ್, ಬಾಯ್ ಬಾಯ್.